ಆಚರಣೆ ಮಾಡಲಿಕ್ಕೆ ತಾವೆಲ್ಲರೂ ಸಹ ಬಂದಿದ್ದೀರಿ. ಜಿಲ್ಲಾಡಳಿತಕ್ಕೆ ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಜೊತೆಗೆ ಏನು ಇವತ್ತು ಸವಿತಾ ಸಮಾಜ ಭಾಳ ಶ್ರಮಜೀವಿಗಳು, ಅವರಾಯಿತು ಕಸಬಾಯಿತು ಯಾವುದೇ ರೀತಿಯಾದಂತಹ ಯಾವುದೇ ಗಲಾಟೆ ಮತ್ತೊಂದಕ್ಕೆ ತೊಡಗದಂಗೆ ಇವತ್ತು ಸವಿತಾ ಸಮಾಜದ ಬಂಧುಗಳು ತಮ್ಮ ವೃತ್ತಿ ಬದುಕನ್ನು ಭಾಳ ಪ್ರಾವೀಣ್ಯತೆಯಿಂದ ಮಾಡ್ತಿದ್ದಾರೆ. ಏಕೆಂದರೆ ಈ ಸಮಾಜದೊಳಗೆ ಎಲ್ಲರೂ ಸಹ ಸಮಾಜದ ಕಾನ್ಸೆಪ್ಟಲ್ಲಿ ಬದುಕಬೇಕು ಅಂತ ಬಸವಣ್ಣವರಾಗಲಿ, ಅಂಬೇಡ್ಕರ್ ಅವರಾಗಲಿ, ಗಾಂಧೀಜಿಯವರಾಗಲಿ ಪರಿಕಲ್ಪನೆಯಿಂದ ಕಂಡಿತ್ತು. ಇವತ್ತು ನಾವು ಇವತ್ತೆಲ್ಲ ಇಷ್ಟೆಲ್ಲ ಚೆನ್ನಾಗಿ ಕಾಣಲಿಕ್ಕೆ ಕಾರಣ ಸವಿತಾ ಸಮಾಜದವರು. ಸವಿತಾ ಸಮಾಜದವರೇನು ಒಂದು ದಿವಸ ಇದು ಕೆಲಸ ಮಾಡೋದಿಲ್ಲ ಅಂದ್ಬಿಟ್ರೆ ನಾವು ಮತ್ತೆ ಆದಿಮಾನವರಾಗಿ ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಸಮಾಜಕ್ಕೆ ಮನುಕುಲಕ್ಕೆ ಸವಿತಾ ಸಮಾಜದ ಕೊಡುಗೆ ಅಪಾರ. ಇವಾಗ ಒಂದು ವ್ಯಕ್ತಿ ಅವರ ವ್ಯಕ್ತಿಯಾಗಿ ಕಾಣಬೇಕು ಅಂದರೆ ಬಾಹ್ಯವಾಗಿ ಸೌಂದರ್ಯವಾಗಿರಬೇಕು ಅಂದರೆ ಸವಿತಾ ಸಮಾಜದ ಒಂದು ಏನು ಅವರ ಕೊಡುಗೆ ಅಪಾರ. ಆದಾಗ್ಯೂ ನಾನು ಅವರ ವೃತ್ತಿ ಬಗ್ಗೆ ನಾನು ಯಾವುದೇ ರೀತಿಯಾದಂಥ ಕಾಮೆಂಟ್ ಮಾಡೋದಿಲ್ಲ. ಬಟ್ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇವತ್ತು ಅದು ಒಂದು ಸಣ್ಣ ಸಮಾಜ 2 year ಒಳಗೆ ಐ ಥಿಂಕ್ 2 year ಒಳಗೆ ಸೇರಿದ ಹಿಂದುಳಿದ ವರ್ಗದ ಇದರೊಳಗೆ. ಸೊ ಇವತ್ತು ಸರ್ಕಾರದ ಮೀಸಲಾತಿ ವ್ಯವಸ್ಥೆ ಒಳಗೆ ತಮಗೂ ಸಹ ಹಿಂದುಳಿದ ವರ್ಗದಲ್ಲಿ, ಯಾಕೆಂದರೆ ಸಮಾಜ ಭಾಳ ಅತಿ ಹಿಂದುಳಿದಂಥದ್ದು, ಸಂಖ್ಯೆನೂ ಕಡಿಮೆ ಇರ್ಬೋದು. ಸೊ ಹಿಂದುಳಿದಿದೆ, ನೀವು ಮುಖ್ಯವಾಹಿನಿ ಬರಬೇಕು. ನಿಮ್ಮಲ್ಲೂ ಸಮೇತ ಉತ್ತಮವಾದಂಥ ಎಲ್ಲ ಸಮಾಜದ ಸೆಕ್ಟರ್ಗಳೇನೋ ನಾವು ಕರಿತೀವಿ, ಉತ್ತಮವಾದಂತಹ ವಿದ್ಯೆಯನ್ನು ಗಳಿಸೋದ್ರ ಮುಖಾಂತರ ಸುಶಿಕ್ಷಿತರಾಗೋ ಜೊತೆಗೆ, ಯಾಕೆ ನಾನು ಹೇಳ್ತಿದ್ರೆ ಎಲ್ಲರಿಗೂ ಸರ್ಕಾರಿ ನೌಕರಿ ಇಂಪಾರ್ಟೆಂಟ್ ಅಂತಲ್ಲ, ಇವತ್ತಿನ ಆಧುನಿಕ ತಂತ್ರಜ್ಞಾನ ತಿಳ್ಕೊಬೇಕು. ನಮ್ಮಪ್ಪ ಮಾಡಿದ ಅದೇ ಶಾಪಲ್ಲೇ ಇದು ಮಾಡೋದಂತಾರೆ. ಇವತ್ತೆಲ್ಲ ಆಧುನಿಕತೆಯನ್ನು ಇದು ಮಾಡ್ತಾರೆ. ನೀವು ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಿದಷ್ಟು ನೀವು ಸಹ ಅದನ್ನು ವೃತ್ತಿಪರತೆಯನ್ನು ಮಾಡಲಿಕ್ಕೆ, ವೃತ್ತಿ ಮತ್ತು ವೃತ್ತಿಪರತೆ ಡಿಫ್ರೆಂಟ್ ಇರುತ್ತೆ. ಆ ತಾಂತ್ರಿಕತೆಯನ್ನು ಮತ್ತು ಇವತ್ತಿನ ಏನು ಸಮಾಜ ಇವತ್ತು ಯುವ ಪೀಳಿಗೆ ನಿರೀಕ್ಷೆ ಮಾಡುತ್ತೆ, ಅದೇ ರೀತಿಯಲ್ಲಿ ಅದನ್ನು ಉದ್ಯಮವಾಗಿ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಒಂದು ಶಿಕ್ಷಣವನ್ನು ಸಂಪಾದನೆ ಮಾಡೋದ್ರಿಂದ ಇಲ್ಲ ನೀವು ಔದ್ಯೋಗಿಕವಾಗಿ ಆದರೂ ಮೇಲ್ಪಂಕ್ತಿಗೆ ಬರಬಹುದು, ಇಲ್ಲ ತಮ್ಮ ಕಸುಬನ್ನು ಒಂದು ಉದ್ಯಮ ರೀತಿಯಲ್ಲಿ ತಾವು 4 ಜನ ಕೆಲಸ ಕೊಡೋ ರೀತಿಯಲ್ಲಿ ಆ ರೀತಿಯಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ಸರ್ಕಾರ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ತಮಗೆ ಇದನ್ನು ಸರ್ಕಾರದ ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ. ಬಂಧುಗಳು ಅದನ್ನು ಉಪಯೋಗಿಸಿಕೊಂಡು ತಾವು ಬೆಳೆಯೋ ಜೊತೆಗೆ ತಮ್ಮ ಕುಟುಂಬ, ತಮ್ಮ ಸಮಾಜವನ್ನು ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನನ್ನ ಕೋರಿಕೆ ಅಷ್ಟೇ, ತಮ್ಮ ಮಕ್ಕಳನ್ನು ಅಟ್ಲೀಸ್ಟ್ ಪದವಿ ತನಕ ಆದರೂ, ಮೊದಲು ಹೈಸ್ಕೂಲ್ PUC ಹಿಂಗಲ್ಲ, ಮಿನಿಮಮ್ ಪದವಿನಾದರೂ ಮಾಡಿಸಿ. ಯಾಕೆಂದರೆ ಇವತ್ತು ಮೀಸಲಾತಿ ಒಳಗೆ ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಆಮೇಲೆ ನಮ್ಮ ಏನು ಹಾಸ್ಟೆಲ್ಗಳು ಇರ್ಬೋದು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ ಸೌಲಭ್ಯಗಳು ಇರೋದ್ರಿಂದ ತಮ್ಮ ಕಸಬು ಆಮೇಲೆ ಹಚ್ಚಂತ್ರಿ. ಈಗ ಏನಾಗುತ್ತೆ, ನಾವು SSLC ಫೇಲ್ ಆಯ್ತಾ ಕಸಬಿಗೆ ಹಚ್ಚಿಬಿಡೋ, ಅದು ಅವ್ರ ಮನಸ್ಸಲ್ಲಿ ಏನಾಗ್ತಾ ಇರುತ್ತೆ, ನಮ್ಮ ತಂದೆ ಮಾಡ್ತಾ ಇದೆಯಲ್ಲ ಅಂತೇಳಿ ನನಗೆ ದುಡಿಯೋಕೆ ಒಂದು ಮಾರ್ಗ ಇದೆ, ನಾನು ಇನ್ನೊಂದಕ್ಕೆ ಹೋಗ್ಬಾರ್ದು, ಆ ಭಾವನೆಯಿಂದ ಹೊರ ಬರಬೇಕು. ಅದು ಅದಕ್ಕೆ ನಾನು ಹೇಳಿದ್ದು, ತಮ್ಮ ಕಸಬಿನ ಬಗ್ಗೆ ನಂದು ಯಾವುದೇ ರೀತಿಯಾದಂಥ ಇದಿಲ್ಲ. ಬಟ್ ಮಕ್ಕಳು ನಾನು ಮಾಡಿದರೆ ನನ್ನ ಮಗ ಮಾಡಬೇಕು ಅಂತೇನಿಲ್ಲಲ್ಲ, ನನ್ನ ಮಗ ನನಗಿಂತ ಇನ್ನೊಂದು ಮೇಲ್ಪಂಕ್ತಿಗೆ ಹೋಗುವಂಥ ಆ ಭಾವನೆ ಇರಲಿ. ಯಾಕೆಂದರೆ ಇವತ್ತು ಒಂದು ಒಳ್ಳೆ ಅಧಿಕಾರಿನೋ ಒಂದು ಒಳ್ಳೆ ಶಿಕ್ಷಣವನ್ನು ಪಡೆದ್ರೆ ಖಂಡಿತ ಅವರು ನಿಮ್ಮ ಸಮಾಜಕ್ಕೆ ಒಂದು ದಾರಿದೀಪ ಆಗ್ತಾನೆ ಅಂತ ಹೇಳ್ತಾ, ತಾವೆಲ್ಲರೂ ಸಣ್ಣ ಸಣ್ಣ ಸಮಾಜಗಳಿಗೆ ಒಂದು ಪ್ರಾತಿನಿಧ್ಯ ಸಿಕ್ಕಿದೆ ಅಂದರೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾದ ಕುಮಾರಸ್ವಾಮಿ ಸರ್ ಅವರು ಇಲ್ಲೇ ತಹಸೀಲ್ದಾರ್ ಆಗಿದ್ದರು, ಇಲ್ಲೇ ಅಪರ ಜಿಲ್ಲಾಧಿಕಾರಿಗಳು ಆಗಿದ್ದರು. ಅವರು ನಮ್ಮನ್ನು ಹೆಸರೇ ಒಬ್ಬೊಬ್ಬರು ಲಾಸ್ಟ್ ಕಡೆ ಮನುಷ್ಯನೂ ಹೆಸರು ಹಿಡಿದು ಸಂಬೋಧಿಸ್ತಾರೆ. ಅಂದರೆ ಅಷ್ಟು ನಮ್ಮಲ್ಲಿ ಒಗ್ಗಟ್ಟಾಗಿ ಇದ್ದಾರೆ. ನಮ್ಮ ಸಮಾಜಕ್ಕೆ ಒಬ್ಬ ಹಿರಿಯಣ್ಣನಂತೆ ತಂದೆ ಸ್ಥಾನದಲ್ಲಿ ಅವರು ನಮ್ಮ ಕಾರ್ಯಕ್ರಮಗಳೆಲ್ಲ ಅನಾದಿ ಒಂದು 10 ವರ್ಷದಿಂದಲೂ ಮಾಡ್ಕೊತ ಬಂದಿದ್ದಾರೆ. ಮತ್ತೊಂದು ವಿಚಾರ ಅಂದರೆ ನಮ್ಮ ಸಮಾಜದಲ್ಲಿ ಒಬ್ಬರು ನಗರಸಭಾ ಸದಸ್ಯರಾಗಿದ್ದಾರೆ. ಅವ್ರ ಹೆಸರು ಕಾಟಾಗಿತ್ತು 10 ವರ್ಷದ ಕೆಳಗೆ, ಅಂದರೆ ಮಿಸ್ ಆಗಿ ಮತ ಕಳುವು ಅಂತಾರಲ್ಲ, ಆ ರೀತಿ ಆಗಿತ್ತು. ಅದನ್ನು ಸಾಹೇಬರು ಅವತ್ತಿನ ಡೇಟಲ್ಲೇ ಬಂದು ರಾತ್ರಿ 8:30-9 ಗಂಟೆ ಟೈಮಲ್ಲಿ ಬಂದು ಸರಿ ಮಾಡಿದ್ರು. ಅಂಥ ಮಹಾಪುರುಷರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ವಂದಿಸ್ತಾ, ಅದೇ ರೀತಿ ನಮ್ಮ AC ಆದ ವೆಂಕಟೇಶ್ ನಾಯಕ್ ಸರ್ ಬಂದಿದ್ದಾರೆ, ಅವರಿಗೂ ನಾನು ಸ್ವಾಗತಿಸ್ತಾ ವಂದಿಸ್ತಾ